ಈ ವಿಡಿಯೋದಲ್ಲಿ ಕಾಡು ಬೆಳ್ಳುಳ್ಳಿ ಅಂತ ಕರೆಯುವಂಥ ಸಸ್ಯದ ಬಗ್ಗೆ ಒಂದಿಷ್ಟು ಮಾಹಿತಿ. ನಾನು ಆಲ್ರೆಡಿ ಕಾಡು ಈರುಳ್ಳಿ ಬಗ್ಗೆ ವಿಡಿಯೋ ಮಾಡಿದ್ದೆ. ಆ ವಿಡಿಯೋನ ಎಂಡ್ ಸ್ಕ್ರೀನಲ್ಲಿ ಅಥವಾ ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನ್ಸ್ ಬಾಕ್ನಲ್ಲಿ ಲಿಂಕ್ ಕೊಡ್ತೀನಿ, ಒಂದು ಸಲ ನೋಡಿ. ಈ ಎರಡೂ ಸಸ್ಯಗಳಲ್ಲಿ ಅಂಥ ಬಹಳ ವ್ಯತ್ಯಾಸ ಏನಿಲ್ಲ, ಎರಡೂ ಒಂದೇ ಥರನೇ ಇದೆ. ಆಲ್ಮೋಸ್ಟ್ ಒಂದೇ ಥರನೇ ಕಾಣ್ತದ. ಏನೋ ಒಂದು ಸ್ವಲ್ಪ ಎಲೆಗಳಲ್ಲಿ ಅಥವಾ ಇದರಲ್ಲಿ ಮಾತ್ರ ಗುರುತು ಮಾಡಬಹುದು. ಈ ಸಸ್ಯದ ಒಂದು ವಿಶೇಷತೆ ಹೇಳಿಬಿಡ್ತೀನಿ. ಇದ್ರಲ್ಲಿ ಗಡ್ಡೆ ಇರ್ತದಲ್ಲ, ಅದು ಬೇಸಿಗೆ ಕಾಲದಲ್ಲಿ ಹಾಗೆ ಅದರ ಎಲೆಗಳೆಲ್ಲ ಕಟ್ಟಾಗಿ ಉದುರುತ್ತವ, ಆದರೆ ಗಡ್ಡೆ ಮಾತ್ರ ಒಳಗಡೆ ಹಾಗೇ ಇರ್ತದೆ. ಮಳೆಗಾಲ ಸ್ಟಾರ್ಟ್ ಆದ ತಕ್ಷಣ ಆ ಗಡ್ಡೆಗಳಿಂದ ಎಲೆಗಳು ಮತ್ತು ಹೂಗೊಂಚಲುಗಳು ಹುಟ್ಟಿಕೊಳ್ತವೆ ಭೂಮಿಯ ಮೇಲ್ಗಡೆಗೆ. ಈ ಕಾಡು ಬೆಳ್ಳುಳ್ಳಿಯ ಸಸ್ಯದ ಕುಟುಂಬ ಬಂದು ಲಿಲಿಯಸ್ಸಿ ಅಂತ. ಇದರ ವೈಜ್ಞಾನಿಕ ಹೆಸರು ಅರ್ಜೆನಿಯಾ ಇಂಡಿಕಾ ಅಂತೇಳಿ. ಇದರಲ್ಲಿರುವ ರಾಸಾಯನಿಕ ಅಂಶಗಳು ಸಿಲರಿನ್ ಎ ಮತ್ತು ಬಿ. ಇದರ ಉಪಯುಕ್ತ ಭಾಗ ಇಲ್ಲಿ ಏನು ನೋಡ್ತೀರಲ್ಲ ನೀವು, ಗಡ್ಡೆಗಳು. ಸಸ್ಯ ಅಭಿವೃದ್ಧಿಯ ಭಾಗ ಬಂದು ಗೆಡ್ಡೆಗಳು. ಈ ಕಾಡು ಬೆಳ್ಳುಳ್ಳಿಯ ಸಸ್ಯ ಎಲೆಗಳಿಗಿಂತ ಮುಂಚೆನೇ ಹೂಗೊಂಚಲುಗಳು ಹುಟ್ಟಿಕೊಳ್ತಾವ. ಆದ್ದರಿಂದ ಆ ಹೂಗಳನ್ನು ನೋಡ್ಬೋದು ನೀವು, ಸಣ್ಣದಾಗಿ ಕಂದು ಬಣ್ಣದಲ್ಲಿರ್ತಾವ. ಹೂಗಳು ಅಷ್ಟೇ, ಹೂಗಳ ಗೊಂಚಲಲ್ಲಿ ಹೂಗಳು ಒಂದ್ರ ಮೇಲೆ ಒಂದು, ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇರೋದ್ರಿಂದ, ಆದ್ರಿಂದಲೇ ಸೀಲಾ ಇಂಡಿಕಾ ಅನ್ನುವ ಕಾಡು ಈರುಳ್ಳಿಯ ಸಸ್ಯಕ್ಕಿಂತ ಇದೊಂದು ಸ್ವಲ್ಪ ಡಿಫ್ರೆಂಟ್, ಬೇರೆ ಥರ ಕಾಣಿಸ್ತದ. ಈ ಕಾಡು ಬೆಳ್ಳುಳ್ಳಿಯ ಸಸ್ಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಇರುವಂಥ ಸಸ್ಯಗಳನ್ನು ಸಹ ನೋಡಬಹುದು. ಈ ಕಾಡು ಬೆಳ್ಳುಳ್ಳಿಯ ಎರಡೂ ಗಡ್ಡೆಗಳಲ್ಲಿ ಸಿಲರಿನ್ ಎ ಮತ್ತು ಬಿ ಎಂಬ ರಾಸಾಯನಿಕ ಅಂಶವಿದ್ದು, ಅಷ್ಟೇ ಅಲ್ಲ, ಈ ಗೆಡ್ಡೆಗಳಲ್ಲಿ ಗ್ಲೂಕೋಸೈಡ್ ಸಹ ಇದೆ. ಈ ಸಸ್ಯದ ಮೊಗ್ಗುಗಳು ಸಹ ವಿಶೇಷ ಅನಿಸ್ತದ ನೋಡಲಿಕ್ಕೆ. ಈ ಹೂಗಳು ನೆಲಕ್ಕೆ ಉದುರಿ ಬಿದ್ದಾಗ ಆ ಉದುರಿ ಬಿದ್ದ ಜಾಗದಲ್ಲಿ ಮತ್ತೊಂದು ಸ್ವತಂತ್ರ ಸಸಿ ಹುಟ್ಟಿಕೊಳ್ತದ. ಇನ್ನು ಈ ಕಾಡು ಬೆಳ್ಳುಳ್ಳಿ ಸಸ್ಯ ಆಯುರ್ವೇದದಲ್ಲಿ ಯಾವೆಲ್ಲ ಕಾಯಿಲೆಗಳಲ್ಲಿ ಬಳಸ್ತಾರಂತ ಹೇಳ್ತೀನಿ ಕೇಳಿ. ಈ ಕಾಡು ಬೆಳ್ಳುಳ್ಳಿ ಸಸ್ಯಕ್ಕಿಂತ ಈ ಸಸ್ಯದ ಗೆಡ್ಡೆಗಳಿಗೆ ಮಾತ್ರ ಆಯುರ್ವೇದದಲ್ಲಿ ಬಳಸ್ತಾರ. ಅದರಲ್ಲಿ ವಿಶೇಷವಾಗಿ ಈ ಕಂದು ಗಡ್ಡೆಗಳಿಗೆ ಕಫ ಕತ್ತರಿಸುವ ಹಾಗೂ ಹೃದಯದ ಬಡಿತವನ್ನು ಪ್ರಚೋದಿಸುವ ಮತ್ತು ಜೀರ್ಣಕಾರಕ ಹಾಗೂ ಮತ್ತು ಮೂತ್ರವರ್ಧಕ ಗುಣಗಳಿವೆ ಈ ಗೆಡ್ಡೆಗಳಲ್ಲಿ. ಈ ಸಸ್ಯ ಅಥವಾ ಸಸ್ಯದ ಗೆಡ್ಡೆಗಳನ್ನು ಜಾಸ್ತಿ ಬಳಸಿದರೂ ಸಹ ಅಷ್ಟೇ ವಿಷಕಾರಿಯ ಅಂಶಗಳಿವೆ ಈ ಸಸ್ಯದ ಗೆಡ್ಡೆಗಳಲ್ಲಿ. ಇನ್ನು ಈ ಗೆಡ್ಡೆಗಳನ್ನು ಸಾಮಾನ್ಯವಾಗಿ ಅಸ್ತಮ, ಜಲೋದರ, ಸಂಧಿವಾತ ಹಾಗೂ ತೊನ್ನು, ಚರ್ಮ ರೋಗ, ಇನ್ನೂ ಹಲವಾರು ಕಾಯಿಲೆಗಳಲ್ಲಿ ಈ ಕಾಡು ಬೆಳ್ಳುಳ್ಳಿಯ ಸಸ್ಯದ ಗೆಡ್ಡೆಗಳನ್ನು ಬಳಸುವುದುಂಟು. ಇನ್ನು ಈ ಸಸ್ಯದ ಬಗ್ಗೆ ಹೆಚ್ಚಿನ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಕಾಡು ಈರುಳ್ಳಿ ಹಾಗೂ ಕಾಡು ಬೆಳ್ಳುಳ್ಳಿ ಎರಡೂ ಸಸ್ಯಗಳನ್ನು ತೋರಿಸಿ ಒಟ್ಟಾಗಿ ವಿಡಿಯೋ ಮಾಡಿ ಮುಂದಿನ ವಿಡಿಯೋದಲ್ಲಿ ಆ ಸಸ್ಯಗಳ ಬಗ್ಗೆ ಮಾಹಿತಿ ತಿಳಿಸಿಕೊಡ್ತೀನಿ ಅಂತ ಹೇಳ್ತಾ, ಆಯುರ್ವೇದದ ಯಾವುದೇ ಸಸ್ಯವನ್ನಾಗಲಿ ಅಥವಾ ಈ ಸಸ್ಯದ ಗೆಡ್ಡೆಗಳನ್ನಾಗಲಿ ನೇರವಾಗಿ ಬಳಸಕ್ಕೆ ಹೋಗಬೇಡಿ. ವೈದ್ಯರು ಅಥವಾ ಆಯುರ್ವೇದ ತಜ್ಞರ ಸಲಹೆದ ಮೇರೆಗೆ ಬಳಸಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಔಷಧೀಯ ಸಸ್ಯದ ಬಗ್ಗೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ, ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಧನ್ಯವಾದ. ಬಾಯ್.